Hello, friends. How are you all? Welcome back to my channel. This is Yasmin. ನಾನಿವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ ಓದೋದಕ್ಕೆ. ಆದರೆ ಚಿಕ್ಕ ಮಗ ನನ್ನ ಜೊತೆನೇ ಎದ್ದು ಅಳಲು ಶುರು ಮಾಡಿದ್ದ. ಅದಕ್ಕೆ ನಾನು ಮತ್ತೆ ಅದಕ್ಕೆ ಮಲಗಿಸೋವರೆಗೂ ಟೈಮ್ ಆಯಿತು. ಇವಾಗ 5 ಗಂಟೆಗೆ ನಾನು ಬೆಳಿಗ್ಗೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡೆ. ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ದೊಡ್ಡ ಮಗಂದು ಸ್ಕೂಲ್ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಓದೋದ್ರಲ್ಲಿ ಗಮನ ಕೊಡೋಣ, ಆಮೇಲೆ ಟಿಫನ್ ಮಾಡೋಣ ಅಂತ ಓದೋದಕ್ಕೆ ಕೂತ್ಕೊಂಡೆ. ಓದಲು ನಮಗೆ ಮಿನಿಮಮ್ ಡೈಲಿ 6 to 7 hours ನಾವು ಸ್ಟಡಿ ಮಾಡೋಕ್ಕೆ ಕೊಟ್ರೇ ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅಂತ ನನ್ನ ಮೈಂಡ್ ಸೆಟ್ ಇದೆ. ಬಟ್ ನನಗೆ ಎಷ್ಟೇ ನಾನು ಓದಿದ್ರೂ ನಂದು ಅಟ್ಲೀಸ್ಟ್ 3 hours ಆಗುತ್ತೆ, ಇಲ್ಲ 4 hours ಮ್ಯಾಕ್ಸಿಮಮ್ ಅಂದರೆ 4 hours ಅಷ್ಟೇ ಸಿಗ್ತಾ ಇದೆ. ನೋಡೋಣ ಯಾವಾಗ ನಾನು 6 to 7 hours ತಲುಪ್ತೇನೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ನನ್ನ ತಲೆಯಲ್ಲಿದೆ. ಮೊದಲು ನನ್ನ ಮೆಥಡಾಲಜಿ ವಿಷಯಗಳನ್ನೆಲ್ಲ ಮುಗಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಮುಂದಿನ 10ರಿಂದ ಒಂದು 15 ದಿನದೊಳಗೆ ನಾನು ಎಲ್ಲ ಸಬ್ಜೆಕ್ಟ್ ಚಾಪ್ಟರ್ಗಳನ್ನು ಒಮ್ಮೆ ಪೂರ್ಣಗೊಳಿಸ್ಬೇಕಂತ ಗುರಿ ಇಟ್ಕೊಂಡಿದ್ದೀನಿ. ಮ್ಯಾಥಮೆಟಿಕ್ಸ್ ಸುಮಾರು 20ಕ್ಕೂ ಹೆಚ್ಚು ಚಾಪ್ಟರ್ಗಳಿವೆ. ಫಿಸಿಕ್ಸಲ್ಲಿ 13 ಚಾಪ್ಟರ್ಗಳಿವೆ. ಅವು ಸ್ವಲ್ಪ ದೊಡ್ಡದಾಗಿವೆ. ಸದ್ಯಕ್ಕೆ ನಾನು ಕ್ರೈಸ್ ಸಿಲೆಬಸ್ಗೆ ಅನುಗುಣವಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ದೇನೆ. ಈ ರೀತಿ ತಯಾರು ಮಾಡಿದರೆ ನಾನು GPSTR ಪರೀಕ್ಷೆಗೂ ಉತ್ತಮವಾಗಿ ಸಿದ್ಧವಾಗಬಹುದು ಅಂತ ನನಗೆ ಅನಿಸ್ತಿದೆ. 10 ದಿನಗಳ ನಂತರ ನಾನು ಫಸ್ಟ್ ಪೇಪರ್ನ ಜೊತೆಯಾಗಿ ಸ್ಟಾರ್ಟ್ ಮಾಡಬೇಕು ಸ್ಟಡೀಸ್ನ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಸ್ಟಡೀಸ್ ಪ್ಲ್ಯಾನ್. ನನ್ನ ಸಣ್ಣ ಮಗನೂ ಎದ್ದಿದ್ದ. ಅದಕ್ಕೆ ಟಾಯ್ಸಲ್ಲಿ ಬ್ಯುಸಿ ಮಾಡಿ ಮತ್ತೆ ನಾನು ಸ್ಟಡೀಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಹೊತ್ತಾದಮೇಲೆ ನನ್ನ ದೊಡ್ಡ ಮಗನೂ ಎದ್ದುಬಿಟ್ಟಿದ್ದ. ಇಷ್ಟು ಬೇಗ ಅವರು ಎದ್ದಿದ್ದು ನೋಡಿ ನನಗೂ ಆಶ್ಚರ್ಯವಾಯಿತು. ಸಾಮಾನ್ಯವಾಗಿ ಡೈಲಿ ನಾನೇ ಎದ್ದೇಳಿಸ್ಬೇಕಾಗುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ. ಇವತ್ತು ಅವರೇ ಬೇಗ ಎದ್ದಿದ್ದಾರೆ. ಅವ್ರು ನನ್ನ ಓದಿಗೆ ಡಿಸ್ಟರ್ಬ್ ಮಾಡ್ತಾಯಿದ್ರು. ಅವರಿಗೂ ಒಂದು ಪೆನ್ನು ಪೇಪರು ಕೊಟ್ಟು ಬರೆಯೋಕ್ಕೆ ಕೊಟ್ಟು ನಾನು ನನ್ನ ಸ್ಟಡೀಸ್ನ ಮುಂದುವರಿಸಿದೆ. ಮಕ್ಕಳು ಎದ್ದುಬಿಟ್ರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನಿಸೋದೇ ಗೊತ್ತಾಗೋದಿಲ್ಲ. ಇಂಥ ಟೈಮಲ್ಲಿ ನಮಗೆ ದೊಡ್ಡವರಿದ್ದರೆ ನಮ್ಮ ಜೊತೆಗೆ ಬಹಳ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಅಂತ ಅನಿಸುತ್ತೆ. ಯಾಕಂದರೆ ಮಕ್ಕಳನ್ನ ಅವ್ರು ಸ್ವಲ್ಪ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಡ್ತಾರೆ ಮಕ್ಕಳದು. ಅಷ್ಟರಲ್ಲಿ ನಾವು ಚೆನ್ನಾಗಿ ಓದ್ಬೋದು ಅನಿಸುತ್ತೆ. ನಾನು ಇವಾಗ ಮ್ಯಾಥಮೆಟಿಕ್ಸ್ನ ಓದ್ತಾ ಇದ್ದೆ. ಸ್ವಲ್ಪ ಹೊತ್ತಾದಮೇಲೆ ನನ್ನ ಸಣ್ಣ ಮಗು ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ. ಅವನಿಗೆ ಏನಾದರೂ ತಿನ್ನಿಸ್ಬೇಕಾಗಿತ್ತು ನಾನು. ಬೆಳಿಗ್ಗೆ ಬಟರ್ ಫ್ರೂಟ್ ಇತ್ತು ಮನೆಯಲ್ಲಿ. ಅದರದ್ದು ಜ್ಯೂಸ್ ಮಾಡಿ ಇಬ್ರಿಗೂ ನಾನು ಕೊಟ್ಟು ನಾನು ಸ್ವಲ್ಪ ಜ್ಯೂಸ್ ಕುಡಿದು ಅದಾದಮೇಲೆ ಮತ್ತೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಕ್ಕೆ ಬಂದೆ. ಇವತ್ತು ಬೀಟ್ರೋಟು ದೋಸೆ ಬೇಕು ಅಂತ ಹೇಳಿದ್ದ. ಬೀಟ್ರೋಟ್ ದೋಸೆ ಮತ್ತು ವೈಟ್ ದೋಸೆ ನಮಗೆಲ್ಲ ಮಾಡಿಕೊಂಡು ಮಗುಗೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸಿದೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಸೋದು, ಮೂರೊಪ್ಪತ್ತು ಊಟ ಮಾಡಿಸೋದೇ ಭಾಳ ಕಷ್ಟ ಆಗಿದೆ. ಮಕ್ಕಳು ಜಲ್ದಿ ತಿನ್ನೋದು ಇಲ್ಲ. ಇದೊಂದು ನಮಗೆ ದೊಡ್ಡ ಪ್ರಾಬ್ಲಮ್. ಬ್ರೇಕ್ಫಾಸ್ಟ್ ಆದ ನಂತರ ನಾನು ಬೆಳಗ್ಗೆ ಲಂಚ್ ಪ್ರಿಪೇರ್ ಆಗೋದಕ್ಕೆ ಸ್ವಲ್ಪ ಸಾರು ಮಾಡಬೇಕಾಗಿತ್ತು. ಹಾಗಾಗಿ ಮೂಲಂಗಿ ಎಲ್ಲ ಕಟ್ ಮಾಡಿ ಸಾರು ಮಾಡೋಕ್ಕೆ ರೆಡಿ ಮಾಡೋಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಅಕ್ಕಿಯನ್ನು ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೆ. ಮೊಸರನ್ನ ತಿಕ್ಕೋದಿದೆ ಇನ್ನು. ಮನೆ ಕೆಲಸನೂ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಮಗು ಜೊತೆ ನಾವು ಮಾಡೋದಕ್ಕೆ. ಮಧ್ಯೆ ನಾವು ಸ್ಟಾಪ್ ಮಾಡ್ತಾನೇ ಇರಬೇಕಾಗುತ್ತೆ ನಮ್ಮ ಕೆಲಸನ. ಇವಾಗ ನನ್ನ ಮಗು ಮಲ್ಕೊಂಡಿದ್ದೆ. 11:30 ಬೆಳಗ್ಗೆ ನಾನು ಮತ್ತೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡೆ ಟೈಮರ್ನ ಸ್ಟಾರ್ಟ್ ಮಾಡಿ. ನಾನು ಇನ್ನೂ ಸ್ವಲ್ಪ ಉಳಿದಿತ್ತು ಮ್ಯಾಥಮೆಟಿಕ್ಸಲ್ಲಿ ಆ ಚಾಪ್ಟರ್ ಮುಗಿಸ್ಲೇಬೇಕಂತ ನಾನು ಕೂತ್ಕೊಂಡಿದ್ದೆ. ಅದಾದಮೇಲೆ ನಾನು ಮತ್ತೆ ಬಟ್ಟೆ ಒಗೆಯೋಕ್ಕೆ ಬಂದಿದ್ದೆ. ಯಾಕಂದರೆ ಯೂನಿಫಾರ್ಮ್ಸ್ ಎಲ್ಲ ಬೇಕಾಗಿತ್ತು ಮಕ್ಕಳದು. ಮಧ್ಯಾಹ್ನ ಆದಮೇಲೆ ಎಷ್ಟು ಫಾಸ್ಟ್ ಹೋಗುತ್ತೋ ಟೈಮೇ ಗೊತ್ತಾಗಿಲ್ಲ. ಮಧ್ಯಾಹ್ನ ನನ್ನ ಮಕ್ಕಳನ್ನ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡಿ, ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಆಮೇಲೆ ನಾನು ಈವ್ನಿಂಗ್ ಟ್ಯೂಷನ್ಸ್ ತೊಗೊಳ್ತಾ ಇದ್ದೀನಿ. ಇದು ಟ್ಯೂಷನ್ ನಂದು. ಅದಾದಮೇಲೆ ನಾನು ಮತ್ತೆ ರಿಟರ್ನ್ ಬಂದು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಫಿಸಿಕ್ಸ್ ಟೆಕ್ಸ್ಟ್ ಬುಕ್ನಿಂದ ಓದ್ತಾ ಇದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರೋದನ್ನೆಲ್ಲ ನಾನು ಸ್ವಲ್ಪ ರಿಕಾಲ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಬೆಳಿಗ್ಗೆ ನಾನು ಎಷ್ಟು ಬೇಗ ಎದ್ದು ಓದೋದನ್ನು ಸ್ಟಾರ್ಟ್ ಮಾಡಿದ್ರು ಈ ಮಕ್ಕಳಿಂದ ನನಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಓನ್ಲಿ 2 hours ಅಷ್ಟೇ ಓದಿದ್ದೀನಿ ಬೆಳಿಗ್ಗೆ. ಇವಾಗ ನಾನು ಇನ್ನೂ 2 hours ಓದೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನನ್ನ ಸಣ್ಣ ಮಗು ಬಂದು ನಾನು ಮತ್ತೆ ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಈವ್ನಿಂಗ್ ಬಂದಮೇಲೆ ನಾನು ಸ್ವಲ್ಪ ಬೂಸ್ಟ್ ಎಲ್ಲ ಕುಡಿಸಿದ್ದೆ. ಬಟ್ ಇವಾಗ ಮತ್ತೆ
ನಿದ್ದೆ ಬರ್ತಾ ಇದೆ. ಸೊ ಅವ್ರನ್ನ ಡಿನ್ನರ್ ಮಾಡಿಸ್ಬೇಕಾಗಿದೆ ನಾನು. ಸ್ವಲ್ಪ ಹೊತ್ತು ಓದಿ ನಾನು ಮಕ್ಕಳಿಗೆ ಮತ್ತೆ ಡಿನ್ನರ್ ಮಾಡಿಸ್ಬೇಕಾಗಿತ್ತು. ಅವ್ರನ್ನ ಡಿನ್ನರ್ ಮಾಡಿಸಿ ನಾನು ಊಟ ಮಾಡಿ ಮಲಗಿಸೋ ಅಷ್ಟೊತ್ತಿಗೆ ಭಾಳಷ್ಟು ಸಮಯವಾಯಿತು. ಸೊ ಇನ್ನೂ ಜಾಸ್ತಿ ಓದೋಕ್ಕಂತೂ ಸಿಗಲಿಲ್ಲ ನನಗೆ. ಸೊ ನೀವೆಲ್ಲ ಹೇಗೆ ಓದ್ತಾ ಇದ್ದೀರಾ ತಾಯಂದಿರು? ಸೊ ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.